ಜಗತ್ತಿನ ಇತಿಹಾಸ ಪುಟಗಳನ್ನ ಒಮ್ಮೆ ತಿರುವಾಕಿ. ಈಜಿಪ್ಟ್ನ ಫೆರೋಗಳು, ರೋಮ್ನ ಗ್ಲಾಡಿಯೇಟರ್ಗಳು, ಗ್ರೀಸ್ನ ಮೈಥಾಲಜಿ ಇವೆಲ್ಲ ಇವತ್ತು ಎಲ್ಲೂ ಕಾಣಿಸೋದಿಲ್ಲ. ಅವೆಲ್ಲ ಕೇವಲ ಇತಿಹಾಸದ ಮ್ಯೂಸಿಯಂಗಳಲ್ಲಿ ಟಿಕೆಟ್ ಕೊಟ್ಟು ನೋಡುವ ಗಾಜಿನ ಪೆಟ್ಟಿಗೆಯೊಳಗಿನ ವಸ್ತುಗಳಾಗಿವೆ. ಆದ್ರೆ ಅದೇ ಟೈಮ್ ಲೈನ್ ಅಲ್ಲಿ ಹುಟ್ಟಿದ ಒಂದು ನಾಗರಿಕತೆ ಇವತ್ತಿಗೂ ಉಸಿರಾಡ್ತಾ ಇದೆ, ಬೆಳೀತಾ ಇದೆ ಮತ್ತು ಜಗತ್ತಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದೆ. ಅದೇ ಭಾರತ. ಕೆಲವು ಇಂಟೆಲೆಕ್ಚುಯಲ್ಸ್ಗಳು ಭಾರತ ಕೇವಲ 1947ರಲ್ಲಿ ಹುಟ್ಟಿದ ಒಂದು ರಾಜಕೀಯ ತುಂಡು ಅಂತ ಬಿಲ್ಡಪ್ ಕೊಡ್ತಾರೆ. ಆದ್ರೆ ವಾಸ್ತವ ಏನಂದ್ರೆ, ನೀವೆಷ್ಟೇ ಬ್ರೈನ್ ವಾಶ್ ಮಾಡೋಕೆ ಟ್ರೈ ಮಾಡಿದ್ರು ಈ ಮಣ್ಣಿನ DNA, ಈ ದೇಶದ ಅಸ್ಮಿತೆ ಸಾಂಸ್ಕೃತಿಕವಾಗಿ, ಭೌಗೋಳಿಕವಾಗಿ ಮತ್ತು ಐತಿಹಾಸಿಕವಾಗಿ ಕೇವಲ ಒಂದೇ ಒಂದು ಸತ್ಯದ ಮೇಲೆ ನಿಂತಿದೆ. ಅದುವೇ ಸನಾತನ ಭಾರತ. ಅಥವಾ ನಿಷ್ಠೂರವಾದ ಫ್ಯಾಕ್ಸ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಭಾರತ ಎಂದೆಂದಿಗೂ ಒಂದು ಸಾಂಸ್ಕೃತಿಕ ಹಿಂದೂ ರಾಷ್ಟ್ರ. ಇದನ್ನು ಕೇಳಿದ ತಕ್ಷಣ ಕೆಲವರಿಗೆ ಅಸಿಡಿಟಿ ಶುರುವಾಗಬಹುದು. ಹೇಯ್, ನಮ್ಮದು ಸೆಕ್ಯುಲರ್ ದೇಶ, ಸಂವಿಧಾನದಲ್ಲಿ ಬರ್ದಿದೆ ಅಂತ. ಬಾಸ್, ಒಂದ್ ನಿಮಿಷ ಕೂಲ್ ಆಗಿ ಯೋಚನೆ ಮಾಡಿ. ಇಲ್ಲಿ ಯಾರು ನಮ್ಮ ಹೆಮ್ಮೆಯ ಸಂವಿಧಾನವನ್ನಾಗ್ಲಿ ಅಥವಾ ಅದರ ಅತ್ಯುನ್ನತ ಮೌಲ್ಯವಾದ ಸೆಕ್ಯುಲರಿಸಂ ಅನ್ನಾಗಲಿ ವಿರೋಧಿಸ್ತಾ ಇಲ್ಲ. ಬದಲಾಗಿ ಈ ಸಂವಿಧಾನ ಎಷ್ಟು ಅದ್ಭುತವಾಗಿದೆ ಮತ್ತು ಆ ಸೆಕ್ಯುಲರಿಸಂ ಈ ದೇಶದಲ್ಲಿ ಯಾಕೆ ಇಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಅಸಲಿ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸೆಕ್ಯುಲರಿಸಂ ಅನ್ನೋದು ಈ ದೇಶದ ಮೈ ಮೇಲಿರುವ ಬಟ್ಟೆ ಇರಬಹುದು, ಆದ್ರೆ ಬಟ್ಟೆಯೊಳಗಿರುವ ದೇಹ, ಆ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಹಿಂದೂ ಸಂಸ್ಕೃತಿಯದ್ದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಹಿಸ್ಟ್ರಿ ಮತ್ತು ಲಾಜಿಕ್ ಎರಡನ್ನೂ ಯೂಸ್ ಮಾಡಬೇಕು. ಬನ್ನಿ, ಮೊದಲನೇ ಮತ್ತು ಪರಮೋಚ್ಚ ಗ್ರಂಥವಾದ ಸಂವಿಧಾನದ ಬಗ್ಗೆನೇ ಮಾತಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ನಮ್ಮ ಸಂವಿಧಾನ ಜಗತ್ತಿನಲ್ಲೇ ಬೆಸ್ಟ್, ಅದರಲ್ಲಿ ಯಾವುದೇ ಡೌಟು ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಮ್ಮ ಸಂವಿಧಾನದ ಒರಿಜಿನಲ್ ಕಾಪಿಯನ್ನ ಕೈ ಬರಹದಲ್ಲಿ ಬರೆದಾಗ ಅದರ ಪುಟಗಳನ್ನ ವಿನ್ಯಾಸಗೊಳಿಸಿದ್ದು ಪ್ರಖ್ಯಾತ ಕಲಾವಿದ ನಂದಲಾಲ್ ಬೋಸ್. ಆ ಒರಿಜಿನಲ್ ಪುಸ್ತಕದ ಪುಟಗಳನ್ನ ನೀವು ತಿರುವಿ ಹಾಕಿದ್ರೆ ಫಂಡಮೆಂಟಲ್ ರೈಟ್ ಶುರುವಾದ ಪಾರ್ಟ್ ನಂಬರ್ 3, ಆ ಆರಂಭದಲ್ಲಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ಲಂಕೆಯಿಂದ ಅಯೋಧ್ಯೆಗೆ ಮರಳ್ತಾ ಇರುವಂತಹ ಚಿತ್ರ ಇದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಶುರುವಾದ ಪಾರ್ಟ್ 4 ನಲ್ಲಿ ಭಗವದ್ಗೀತೆಯನ್ನ ಬೋಧಿಸ್ತಿರುವಂತಹ ಕೃಷ್ಣ ಮತ್ತು ಅರ್ಜುನರ ಚಿತ್ರ ಇದೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುವ ಜಾಗದಲ್ಲಿ ನಟರಾಜನ ಚಿತ್ರ ಇದೆ. ಯೋಚನೆ ಮಾಡಿ, ಗ್ರೀಕ್ ಅಥವಾ ಅಮೆರಿಕನ್ ಚಿತ್ರಗಳು ಯಾಕೆ ಹಾಕ್ಲಿಲ್ಲ? ಯಾಕಂದ್ರೆ ನಮ್ಮ ಸಂವಿಧಾನ ಶಿಲ್ಪಿಗಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಈ ದೇಶದ ಕಾನೂನು, ಪ್ರಜಾಪ್ರಭುತ್ವ ಮತ್ತು ಸಮಾನತೆಯ ಬೇರುಗಳಿರೋದು ರಾಮರಾಜ್ಯದ ಕಲ್ಪನೆಯಲ್ಲಿ, ಕೃಷ್ಣನ ಧರ್ಮ ಸಂಸ್ಥಾಪನೆಯ ತತ್ವದಲ್ಲಿ. ಸಂವಿಧಾನವು ಈ ದೇಶದ ಭವಿಷ್ಯದ ದಿಕ್ಸೂಚಿ ಆದ್ರೆ ಆ ದಿಕ್ಸೂಚಿಯ ಕಾಂತಕ್ಷೇತ್ರ ಹುಟ್ಕೊಂಡಿದ್ದೆ ನಮ್ಮ ಸನಾತನ ಸಂಸ್ಕೃತಿಯಿಂದ. ನೀವು ಸಂವಿಧಾನದ ಪುಸ್ತಕವನ್ನ ಎತ್ತಿ ಹಿಡಿದು ನಾವು ಸೆಕ್ಯುಲರ್ ಅಂತ ಹೇಳುವಾಗ ಆ ಪುಸ್ತಕದ ಪ್ರತಿಯೊಂದು ಪುಟದ ವಾಟರ್ ಮಾರ್ಕ್ ಕೂಡ ಹಿಂದೂ ಸಂಸ್ಕೃತಿಯೇ ಆಗಿರುತ್ತೆ. ಇದು ಬಹುತೇಕ ಬುದ್ಧಿಜೀವಿಗಳಿಗೆ ಗೊತ್ತಿಲ್ಲದ ಅಥವಾ ಗೊತ್ತಿದ್ರೂ ಅರಗಿಸಿಕೊಳ್ಳಲಾಗದ ಕಟು ಸತ್ಯ. ಇದನ್ನ ನಮ್ಮ ಟ್ರಾಲ್ ಮಾಡೋರ್ ಭಾಷೆಯಲ್ಲಿ ಹೇಳೋದಾದ್ರೆ, ಮನೆಯೆಲ್ಲ ವಾಸ್ತು ಪ್ರಕಾರ ಕಟ್ಟಿ ಲಾಸ್ಟ್ ನಲ್ಲಿ ಮನೆಗೆ ಬುರ್ಜ್ ಖಲೀಫಾ ಅಂತ ಹೆಸರಿಟ್ಟ ಹಾಗೆ. ಈಗ ಜಿಯೋಗ್ರಫಿ ಬಗ್ಗೆ ಬರೋಣ. ಇಂಡಿಯಾ ದಟ್ ಈಸ್ ಭಾರತ್. ಆರ್ಟಿಕಲ್ 1, ಈ ದೇಶದ ಮ್ಯಾಪ್ ಅನ್ನ ನೀವು ಕೇವಲ ಮಣ್ಣು, ಕಲ್ಲು, ನದಿಗಳ ಗುಂಪಾಗಿ ನೋಡಿದ್ರೆ ನೀವಿನ್ನು LKG ಸ್ಟೂಡೆಂಟ್ ಅಂತ ಅರ್ಥ. ಕಾಶ್ಮೀರದ ಶಾರದಾ ಪೀಠದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೆ, ಗುಜರಾತಿನ ಸೋಮನಾಥದಿಂದ ಹಿಡಿದು ಅಸ್ಸಾಂನ ಕಾಮಾಖ್ಯದವರೆಗೆ ಈ ದೇಶದ ಪ್ರತಿಯೊಂದು ಮೂಲೆಯನ್ನ ಜೋಡಿಸಿರುವುದು ಒಂದು ಕಣ್ಣಿಗೆ ಕಾಣದ ಸಾಂಸ್ಕೃತಿಕ ಹೆಳೆ. ನೀವು ಹಿಮಾಲಯಕ್ಕೆ ಹೋದ್ರೆ ಅಲ್ಲಿ ಕೇದಾರ, ಬದ್ರಿ, ಕೈಲಾಸ. ನದಿಗಳನ್ನ ನೋಡಿದ್ರೆ ಗಂಗಾ, ಯಮುನಾ. ನಮ್ಮದೇ ಕರ್ನಾಟಕದ ಮಣ್ಣಲ್ಲಿ ಹರಿಯುವ ನಮ್ಮ ಕಾವೇರಿ ತಾಯಿಯಿಂದ ಹಿಡಿದು ನರ್ಮದಾ, ಗೋದಾವರಿಯವರೆಗೆ ಪ್ರತಿಯೊಂದು ನದಿಯು ಒಂದು ಪುರಾಣದ ಹಿನ್ನೆಲೆಯನ್ನು ಹೊಂದಿದೆ. ಪ್ರತಿಯೊಂದು ಬೆಟ್ಟಕ್ಕೂ ಒಂದು ಇತಿಹಾಸ ಇದೆ. ನೀವು ರೈಲ್ನಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರಯಾಣ ಮಾಡಿದ್ರೆ ನಿಮಗೆ ಭಾಷೆ ಬದಲಾಗಬಹುದು, ಊಟ ಬದಲಾಗಬಹುದು, ಬಟ್ಟೆ ಬದಲಾಗಬಹುದು, ಆದ್ರೆ ಬೆಳಗಾದ್ರೆ ಕೇಳುವ ಸುಪ್ರಭಾತ, ದೇವಸ್ಥಾನದ ಗಂಟೆಯ ನಾದ ಮತ್ತು ಜನರ ಆತಿಥ್ಯದ ಹಿಂದಿರುವ ಅತಿಥಿ ದೇವೋಭವ ಅನ್ನೋ ಕಾನ್ಸೆಪ್ಟ್ ಒಂದೇ ಆಗಿರುತ್ತೆ. ಈ ಭೌಗೋಳಿಕ ಏಕತೆಯನ್ನ ಬ್ರಿಟಿಷರು ತಂದು ಕೊಟ್ಟಿದ್ದಲ್ಲ, ಅಥವಾ 1947ರ ನಂತರದ ಸರ್ಕಾರಗಳು ಕಟ್ಟಿದ್ದಲ್ಲ. ಇದು ಆದಿಶಂಕರಾಚಾರ್ಯರು 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಸ್ಥಾಪಿಸಿದ ದಿನದಿಂದಲೂ ಇರುವ ಈ ದೇಶದ ಅಖಂಡತೆಯ ಸಾಕ್ಷಿ. ಇದನ್ನ ನೀವು ಒಪ್ಕೊಳ್ಳಲ್ಲ ಅಂದ್ರೆ ನಾನು ಉಸಿರಾಡ್ತಾ ಇದ್ದೀನಿ, ಆದ್ರೆ ನನಗೆ ಆಕ್ಸಿಜನ್ ಮೇಲೆ ನಂಬಿಕೆ ಇಲ್ಲ ಅಂತ ವಾದ ಮಾಡಿದ ಹಾಗೆ ಅಷ್ಟೇ. ಈಗ ಬರೋಣ ದೊಡ್ಡ ಚರ್ಚೆಯ ವಿಷಯ, ಸೆಕ್ಯುಲರಿಸಂ ಕಡೆ. ನಮ್ಮ ದೇಶದ ಸೆಕ್ಯುಲರಿಸಂ ಯುರೋಪಿಯನ್ ದೇಶದ ಸೆಕ್ಯುಲರಿಸಂಗಿಂತ ಸಂಪೂರ್ಣ ಡಿಫರೆಂಟ್ ಆಗಿರುವಂತದ್ದು. ಯುರೋಪ್ ನಲ್ಲಿ ಸೆಕ್ಯುಲರಿಸಂ ಹುಟ್ಟಿದ್ದು ಚರ್ಚ್ ಮತ್ತು ಸರ್ಕಾರದ ನಡುವಿನ
ಜಗಳದಿಂದ. ಆದರೆ ಭಾರತದಲ್ಲಿ ಸರ್ಕಾರ ಅಥವಾ ಪ್ರಜಾಪ್ರಭುತ್ವವನ್ನ ಎಂದಿಗೂ ಧರ್ಮಗುರುಗಳು ನಿಯಂತ್ರಣ ಮಾಡಲೇ ಇಲ್ಲ. ನಮ್ಮ ಸಂವಿಧಾನದಲ್ಲಿರುವ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣುವ ಸರ್ವಧರ್ಮ ಸಮಭಾವ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದೆ ಹಿಂದೂ ಧರ್ಮದ ಮೂಲ ತತ್ವದಿಂದ ಕಣ್ರಿ. ಹಿಂದೂ ಧರ್ಮದ ಅತಿ ದೊಡ್ಡ ಮತ್ತು ಬ್ಯೂಟಿಫುಲ್ ಫಿಲಾಸಫಿ ಅಂದ್ರೆ ಏಕಂ ಸತ್ ವಿಪ್ರ ಬಹುಧೀ ವದಂತಿ ಅಂತ. ಅಂದ್ರೆ ಸತ್ಯ ಒಂದೇ, ಜ್ಞಾನಿಗಳು ಅದನ್ನ ಹಲವು ರೀತಿಯಲ್ಲಿ ಕರೀತಾರೆ ಅಷ್ಟೇ. ನಮ್ಮಲ್ಲಿ 33 ಕೋಟಿಗಳು ದೇವತೆಗಳಿದ್ದಾರೆ. ನೀವು ರಾಮನನ್ನ ಪೂಜಿಸಿ, ಕೃಷ್ಣನನ್ನೇ ಪೂಜಿಸಿ, ಅಥವಾ ಮರ ಗಿಡ ಹಾವನ್ನ ಪೂಜಿಸಿ, ಅಷ್ಟೇ ಯಾಕೆ ದೇವರೇ ಇಲ್ಲ ಅಂತ ಚಾರ್ವಾಕನ ಹಾಗೆ ನಾಸ್ತಿಕರಾಗಿರಿ. ಸನಾತನ ಧರ್ಮ ಎಲ್ಲರನ್ನ ಅಪ್ಕೊಳ್ಳುತ್ತೆ. ಈ ಸಹಿಷ್ಣುತೆ ಮತ್ತು ಬಹುತ್ವ ಹಿಂದೂ ಸಂಸ್ಕೃತಿಯ DNA ಯಲ್ಲೇ ಇರೋದ್ರಿಂದ ಭಾರತದಲ್ಲಿ ಸೆಕ್ಯುಲರಿಸಂ ಅನ್ನೋದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಅಮೆರಿಕದಂತಹ ದೇಶಗಳಲ್ಲಿ ಸೆಕ್ಯುಲರ್ ಆಗಿರಬಹುದು, ಆದರೆ ಅವರ ಅಧ್ಯಕ್ಷರು ಇವತ್ತಿಗೂ ಬೈಬಲ್ ಮೇಲೆಯೇ ಕೈ ಇಟ್ಟು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಇಸ್ಲಾಮಿಕ್ ರಾಷ್ಟ್ರಗಳಂತೂ ತಮ್ಮ ಧರ್ಮ ಗ್ರಂಥವನ್ನೇ ದೇಶದ ಕಾನೂನನ್ನಾಗಿ ಮಾಡಿಬಿಟ್ಟಿವೆ. ಆದರೆ ಭಾರತದಲ್ಲಿ ಮಾತ್ರ ಒಬ್ಬ ಮುಸ್ಲಿಂ ರಾಷ್ಟ್ರಪತಿ ಆಗಬಹುದು, APJ ಅಬ್ದುಲ್ ಕಲಾಂ. ಒಬ್ಬ ಸಿಖ್ ಪ್ರಧಾನಮಂತ್ರಿ ಆಗಬಹುದು, ಮನಮೋಹನ್ ಸಿಂಗ್. ಒಬ್ಬ ಮಹಿಳೆ, ಅದು ಬುಡಕಟ್ಟು ಜನಾಂಗದಿಂದ ಬಂದವರು, ದೇಶದ ಅತ್ಯುನ್ನತ ಹುದ್ದೆಗೆ ಇರ್ಬೋದು. ಎಕ್ಸಾಂಪಲ್ಗೆ ದ್ರೌಪದಿ ಮುರ್ಮು. ಯಾಕೆ? ಬಿಕಾಸ್ ಇಂಡಿಯಾ ಇಸ್ ಅ ಮೆಜಾರಿಟಿ ಹಿಂದೂ ಕಂಟ್ರಿ. ಒಂದು ವೇಳೆ ಈ ದೇಶದಲ್ಲಿ ಡೆಮೋಗ್ರಫಿ ಬದಲಾಗಿ ಬೇರೆ ಯಾವುದಾದ್ರೂ ರಿಲಿಜನ್ ಮೆಜಾರಿಟಿ ಆಗಿದ್ರೆ ಸೆಕ್ಯುಲರಿಸಂ ಅನ್ನೋದು ಕೇವಲ ಡಿಕ್ಷನರಿಯಲ್ಲಿ ಹುಡುಕಬೇಕಾದ ಪದ ಆಗ್ತಿತ್ತು ಅನ್ನೋದು ನಮ್ಮ ಪಕ್ಕದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳೇ ಜೀವಂತ ಸಾಕ್ಷಿ ಸ್ನೇಹಿತರೆ. ಇದನ್ನ ಟ್ರಾಲ್ ಪೇಜ್ಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಭಾರತದ ಸೆಕ್ಯುಲರಿಸಂ ಉಸಿರಾಡ್ತಿರೋದೇ ಹಿಂದೂಗಳ ಆಕ್ಸಿಜನ್ ನಿಂದ. ಆಕ್ಸಿಜನ್ ಸಿಲಿಂಡರ್ ಕಟ್ಟಾದ್ರೆ ಸೆಕ್ಯುಲರಿಸಂ ವೆಂಟಿಲೇಟರ್ ಮೇಲೆ ಹೋಗೋದು ಗ್ಯಾರಂಟಿ. ಗ್ಲೋಬಲ್ ಲೆವೆಲ್ ನಲ್ಲಿ ಒಮ್ಮೆ ಯೋಚನೆ ಮಾಡಿ ನೋಡಿ, ಇಡೀ ಜಗತ್ತು ಭಾರತವನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದೆ. ಜಗತ್ತಿನ ಕಣ್ಣಿಗೆ ಭಾರತ ಅಂದ್ರೆ ಕೇವಲ ಒಂದು IT ಹಬ್ಬು ಅಥವಾ ಮಾರ್ಕೆಟ್ ಅಲ್ಲ. ಭಾರತ ಅಂದ್ರೆ ಯೋಗ, ಆಯುರ್ವೇದ, ವೇದಾಂತ, ಧ್ಯಾನ. ಜೂನ್ 21 ಬಂದ್ರೆ ಇಡೀ ವಿಶ್ವಸಂಸ್ಥೆ ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರ್ ನಿಂದ ಹಿಡಿದು ಟೋಕಿಯೋವರೆಗೂ ಎಲ್ಲರೂ ಮ್ಯಾಟ್ ಹಾಕೊಂಡು ಯೋಗ ಮಾಡ್ತಾರೆ. ಪರಮಾಣು ಬಾಂಬ್ನ ಪಿತಾಮಹ ರಾಬರ್ಟ್ ಓಪೆನ್ ಹೈಮರ್ ತನ್ನ ಬಾಂಬ್ ಟೆಸ್ಟ್ ಮಾಡಿದಾಗ ಅವನ ಬಾಯಿಂದ ಬಂದಿದ್ದು ಭಗವದ್ಗೀತೆಯ ಶ್ಲೋಕ, ನಾನೇ ಕಾಲ ಜಗತ್ತನ್ನ ನಾಶ ಮಾಡುವವನು ಅಂತ. ಜಗತ್ತಿನ ಅತಿ ದೊಡ್ಡ ಕಾರ್ಪೊರೇಟ್ ಲೀಡರ್ಗಳು, ಸೈನ್ಸ್ ಫಿಕ್ಷನ್ ಡೈರೆಕ್ಟರ್ಗಳು, ತತ್ವಜ್ಞಾನಿಗಳು ಮನಸ್ಸಿಗೆ ಶಾಂತಿ ಬೇಕು ಅಂದಾಗ ಹುಡುಕೊಂಡು ಬರೋದು ಭಾರತದ ಉಪನಿಷತ್ಗಳನ್ನ. ಇವೆಲ್ಲವೂ ಯಾವ ಸಂಸ್ಕೃತಿಯ ಪ್ರಾಡಕ್ಟ್ಗಳ್ರಿ? ನೀವು ಎಷ್ಟೇ ವೋಕ್ ಆಗಿದ್ರು ಇಡೀ ಜಗತ್ತು ಭಾರತವನ್ನ ಗುರುತಿಸುವುದು ಅದರ ಸನಾತನ ಹಿಂದೂ ಸಾಂಸ್ಕೃತಿಕ ಅಸ್ಮಿತೆ ಹಿಂದ್ಲೆ. ನಮ್ಮ ಕೆಲವು ಈ ಡೊಮೆಸ್ಟಿಕ್ ಇಂಟೆಲೆಕ್ಚುಯಲ್ಸ್ಗಳು ಮಾತ್ರ ಇದನ್ನು ಒಪ್ಕೊಳ್ಳಕ್ಕೆ ನಾಚಿಕೆ ಪಡ್ತಾರೆ. ಕೆಲವು ರಾಜಕಾರಣಿಗಳು, ಬುದ್ಧಿ ಹೇಳಿ ರಾಜಕಾರಣಿಗಳು, ಇವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪಕ್ಕದ ಮನೆ ಆಂಟಿ ಕೊಟ್ಟ ಉಪ್ಪಿಟ್ಟು ಅಮೃತ ಇದ್ದಾಗೆ. ಆದ್ರೆ ಸ್ವಂತ ಅಮ್ಮ ಮಾಡಿಕೊಟ್ಟ ಪಾಯಸ ಮಾತ್ರ ಡಯಟ್ಗೆ ಆಂಟಿ ಸೆಕ್ಯುಲರ್ ಅಂತ. ಈ ಫೀಲು ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂತ ಯೋಚನೆ ಮಾಡಿ. ಈಗ ಮತ್ತೊಂದು ಮಹತ್ವದ ಪ್ರಶ್ನೆ, ಭಾರತ ಹಿಂದೂ ರಾಷ್ಟ್ರವಾದ್ರೆ ಅಥವಾ ಸಾಂಸ್ಕೃತಿಕವಾಗಿ ತಾನು ಹಿಂದೂ ರಾಷ್ಟ್ರ ಅಂತ ಎದೆಯುಬ್ಬಿಸಿ ಹೇಳ್ಕೊಂಡ್ರೆ ಅಲ್ಪಸಂಖ್ಯಾತರಿಗೆ ಅಪಾಯನ? ಖಂಡಿತವಾಗಿಯೂ ಇಲ್ಲ. ಇದು ವಾಟ್ಸ್ಆಪ್ ಯೂನಿವರ್ಸಿಟಿಯ ವಾದ ಅಲ್ಲ, ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಸತ್ಯ. ಜಗತ್ತಿನಾದ್ಯಂತ ಪಾರ್ಸಿಗಳು ಮತ್ತು ಯಹೂದಿಗಳ ಧರ್ಮದ ಹೆಸರಿನಲ್ಲಿ ಕಿರುಕುಳ ಅನುಭವಿಸಿ ಪ್ರಾಣವನ್ನ ಉಳಿಸಿಕೊಳ್ಳಲು ಓಡಿ ಬಂದಾಗ ಅವರಿಗೆ ಆಶ್ರಯ ಕೊಟ್ಟಿದ್ದು ಇದೇ ಹಿಂದೂ ರಾಜರು. ಅವರ ಪೂಜೆಗಳಿಗೆ, ಅವರ ವ್ಯಾಪಾರಕ್ಕೆ ಯಾವುದೇ ಅಡ್ಡಿಯಾಗದಂತೆ ನೋಡ್ಕೊಂಡಿದ್ದು ಈ ಮಣ್ಣಿನ ಗುಣ. ಭಾರತವು ಸಾಂಸ್ಕೃತಿಕವಾಗಿ ಹಿಂದೂ ರಾಷ್ಟ್ರವಾಗಿ ಉಳಿಯುವುದೇ ದೇಶದ ಪ್ರತಿಯೊಬ್ಬ ನಾಗರಿಕನ ಸುರಕ್ಷತೆಯ ಗ್ಯಾರಂಟಿ. ಯಾಕಂದ್ರೆ ಹಿಂದೂ ರಾಷ್ಟ್ರದ ಕಲ್ಪನೆಯು ಯಾವುದೋ ಧರ್ಮ ಪ್ರಾರ್ಥನೆಯನ್ನ, ಆಜಾನನ್ನ ಅಥವಾ ಚರ್ಚ್ನ ಪ್ರೇಯರ್ ಅನ್ನ ನಿಲ್ಲಿಸೋದಿಲ್ಲ. ಅದು ಕೇವಲ ನಿನ್ನ ಹಕ್ಕು ನಿನಗೆ, ನನ್ನ ಹಕ್ಕು ನನಗೆ, ದೇಶದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುತ್ತೆ. ಅದಕ್ಕಾಗಿಯೇ ಇವತ್ತಿಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರಬೇಕು ಎಂಬ ಕೂಗು ಕೇಳ್ಬರ್ತಾ ಇರೋದು. ನಿಜವಾದ ಸಮಾನತೆ ಅಂದ್ರೆ ಎಲ್ರಿಗೂ ಒಂದೇ ಕಾನೂನು ಇರಬೇಕು. ಅದೇ ತಾನೇ ನಿಜವಾದ ಜಾತ್ಯತೀತತೆ. ಸೊ ಫೈನಲ್ ಕನ್ಕ್ಲೂಷನ್ ಏನು? ಭಾರತದ ಸಂವಿಧಾನ ನಮ್ಮೆಲ್ಲರ ಪವಿತ್ರ ಗ್ರಂಥ. ಅದು ನಮಗೆ ಬದುಕುವ ಹಕ್ಕನ್ನ, ಸಮಾನತೆಯನ್ನ ಮತ್ತು ಜಾತ್ಯತೀತತೆಯನ್ನ ನೀಡಿದೆ. ಆದರೆ ಆ ಸಂವಿಧಾನ ಹುಟ್ಟಿದ್ದು ಆಕಾಶದಿಂದಲ್ಲ ಅಥವಾ ಯುರೋಪಿನ ಫ್ಯಾಕ್ಟರಿಯಿಂದಲ್ಲ. ಆ ಸಂವಿಧಾನ ರೂಪುಗೊಂಡಿದ್ದು ಈ ಸಾವಿರಾರು ವರ್ಷಗಳ ಸನಾತನ ಮಣ್ಣಿನ ಗುಣದಿಂದ. ಒಂದು ಮರಕ್ಕೆ ಅದರ ಎಲೆಗಳು, ಕೊಂಬೆಗಳು ಎಷ್ಟು ಮುಖ್ಯವೋ, ಆ ಮರವನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರುವ
ಬೇರು ಕೂಡ ಅಷ್ಟೇ ಮುಖ್ಯ. ಆ ಬೇರು ಈ ದೇಶದ ಸಾಂಸ್ಕೃತಿಕ ಅಸ್ಮಿತೆ. ಯಾರು ಎಷ್ಟೇ ಡಿನೈ ಮಾಡಿದ್ರು, ಎಷ್ಟೇ ಆರ್ಟಿಕಲ್ಗಳನ್ನು ಬರೆದ್ರು, ಡೆಮೋಕ್ರಸಿ, ಸೆಕ್ಯುಲರಿಸಮ್ ಮತ್ತು ಸನಾತನ ಧರ್ಮ ಇವೆಲ್ಲವೂ ಪರಸ್ಪರ ವಿರೋಧಿಗಳಲ್ಲ, ಇವೆಲ್ಲವೂ ಒಂದೇ ನಾಣ್ಯದ ಮುಖಗಳು. ಭಾರತ ಭೌಗೋಳಿಕವಾಗಿ, ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಂದೆಂದಿಗೂ ಒಂದು ಹಿಂದೂ ರಾಷ್ಟ್ರವೇ. ಮತ್ತು ಇದೇ ಕಾರಣಕ್ಕಾಗಿಯೇ ಇದು ಜಗತ್ತಿನ ಅತಿ ಶ್ರೇಷ್ಠ, ಅತಿ ಸುರಕ್ಷಿತ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ತಲೆ ಎತ್ತಿ ನಿಂತಿದೆ. ಸತ್ಯ ಕಹಿಯಾಗಿರ್ಬೋದು, ಆದರೆ ಅದು ಯಾವತ್ತಿಗೂ ಸತ್ಯವೇ. ಯಾರು ಎಷ್ಟೇ ಟ್ರೋಲ್ ಮಾಡಿದ್ರು, ಸೂರ್ಯ ಪೂರ್ವದಲ್ಲಿ ಹುಟ್ಟೋದನ್ನು, ಭಾರತ ಸಾಂಸ್ಕೃತಿಕವಾಗಿ ಸನಾತನವಾಗಿರೋದನ್ನು ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ದಿಸ್ ಈಸ್ ದ ಫ್ಯಾಕ್ಟ್. ದಿಸ್ ಈಸ್ ಇಂಡಿಯಾ, ದಟ್ ಈಸ್ ಭಾರತ್.